ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿ, ಈ ದಿನ ನಾನು ಮತ್ತೊಂದು ವೀಡಿಯೋವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು ವಾಂಗಿಬಾತ್ ಪುಡಿ ಪಾಕೆಟು. ಇದನ್ನು ನಾನು ಇದರೊಳಗಡೆ ಹಾಕ್ತಾಯಿದ್ದೀನಿ, ಬಾಕ್ಸ್ ಒಳಗಡೆ ಹಾಕಿಡ್ತಾಯಿದ್ದೀನಿ. ಇದರಲ್ಲೇನೋ ವಿಶೇಷ ಅಂತ ಅಂದ್ಕೊತಿದ್ದೀರಾ? ಹೇಳ್ತೀನಿ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ನೋಡಿ, ಈಗ ಫಸ್ಟು ನಾವು ವಾಂಗಿಬಾತ್ ಪೌಡರನ್ನು ಈ ಡಬ್ಬ ಒಳಗಡೆ ಹಾಕೊಂಬಿಡೋಣ. ನೋಡಿ, ಇಲ್ಲಿ ನಾನು ಹಾಕಿದ್ದೀನಿ, ಈ ಡಬ್ಬ ಒಳಗಡೆ ವಾಂಗಿಬಾತ್ ಪುಡಿಯನ್ನು ಹಾಕಿದ್ದೀನಿ. ನೆಕ್ಸ್ಟು ಇದೆಯಲ್ವ ಫ್ರೆಂಡ್ಸ್, ಇದು ಕವರನ್ನು ಬಿಸಾಕೋ ಬದಲು ಈ ವಾಂಗಿಬಾತ್ ಅಂತ ಹೆಸರು ಇದೆಯಲ್ಲ, ಇದನ್ನು ಕಟ್ ಮಾಡಿಬಿಟ್ಟು ನಾವು ಈ ಡಬ್ಬದ ಒಳಗಡೆ ಹಾಕ್ಕೊಂಡ್ರೆ ಆವಾಗ ನಮಗೆ ಬೇಗ ಕನ್ಫ್ಯೂಸ್ ಆಗೋಲ್ಲ. ಯಾವುದು ಇವಾಗ ಪುಳಿಯೋಗರೆ ಪೌಡರು, ಬೇರೆ ಪೌಡರು ಎಲ್ಲ ಇಟ್ಟಿರ್ತೀವಲ್ವ, ಚಿಲ್ಲಿ ಪೌಡರ್ ಎಲ್ಲ ಅರ್ಜೆಂಟಲ್ಲಿ ಹಾಗೆ ತೊಗೊಂಡು ಹಾಕ್ಬಿಟ್ರೆ ಬೇರೆದಾಗ್ಬಿಡುತ್ತೆ. ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಇದು ಯಾವುದು ಅಂತ ಬೇಗ ಗೊತ್ತಾಗೋಲ್ಲ. ಈ ಪುಳಿಯೋಗರೆ ಪೌಡರ್ ಮತ್ತು ವಾಂಗಿಬಾತ್ ಪುಡಿ ಬೇರೆ ಬೇರೆ ಅಂತ ಬೇಗ ಗೊತ್ತಾಗೋದೇ ಇಲ್ಲ. ಈ ಡಬ್ಬ ಮೇಲೆ ಹೆಸರು ಬರೆಯೋದು ಅದು ಇದ್ರ ಬದಲು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಈ ವಾಂಗಿಬಾತ್ ಅಂತ ಇದೆಯಲ್ಲ, ಇದ್ರ ಮೇಲೆ ಇರೋವಂಥ ಒಂದು ಹೆಸರನ್ನೇ ಕಟ್ ಮಾಡಿಬಿಟ್ಟು ಡಬ್ಬದೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ತೋರಿಸ್ತೀನಿ ಈಗ. ನೋಡಿ, ಇಲ್ಲಿ ಆ ಪೇಪರ್ ಇತ್ತಲ್ವ, ಇದರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಂಗಿಬಾತ್ ಅನ್ನೋದನ್ನು. ಇದನ್ನು ತೊಗೊಂಡ್ಬಿಟ್ಟು ನಾನು ಇವಾಗ ನೋಡಿ ಇಲ್ಲಿ ಹೇಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸುತ್ತೆ ನೋಡಿ, ವಾಂಗಿಬಾತ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಡಬ್ಬದೊಳಗಡೆ ಹಾಕ್ಕೊಂಡು. ಈಗ ನಾವು ಮುಚ್ಚಳ ಹಾಕ್ಕೊಂಬಿಟ್ಟು ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೊಬೋದು. ಯಾವುದು ಏನು ಹೆಸ್ರುಗಳೇನು ಕನ್ಫ್ಯೂಸ್ ಆಗೋಲ್ಲ ಅಂತ ಫ್ರೆಂಡ್ಸ್. ನೋಡಿ, ಈ ಥರ ವಾಂಗಿಬಾತ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬೇಗ ತೊಗೊಂಡು ನಾವು ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.